ಏನು ಒಪ್ಪಿಸ್ಬಿಡ್ಲಿ, ಯಾವ ಕಾನೂನು ಇದೆ, ಯಾರ್ದು ಬೇಕಾದ್ರೂ ಜಮೀನು, ಕಟ್ಟಡ, ಆಸ್ತಿ ಪಾಸ್ತಿ ಎಲ್ಲವನ್ನು ಕಿತ್ಕೋಬಹುದು ಅಂತ ಹೇಳ್ತಾ ಇದ್ರು. ಅದು ಬಹಳ ಅನ್ಯಾಯ. ಇದು ಮನುಷ್ಯರಾಗಿರ್ತಕ್ಕಂಥವ್ರು ವಿಚಾರ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಯಾತಕ್ಕೆ ಅಂದ್ರೆ ಯಾರ್ದೋ ವಸ್ತು ಯಾರೋ ಕಿತ್ಕೊಳ್ತಕ್ಕಂಥದ್ದು ಅನ್ನೋದು ಅದು ಧರ್ಮ ಅಲ್ಲ. ಈಗ ಅವ್ರದ್ದೇ ವಸ್ತುನ ಬೇರೆಯವ್ರು ಕಿತ್ಕೊಂಡ್ರೆ ಅವ್ರು ಸುಮ್ಮನೆ ಬಿಡೋದಿಲ್ಲ. ಆದ್ರಿಂದ ಇದ್ರ ಬಗ್ಗೆ ಎಲ್ಲರೂ ಸೇರಿ ಹೋರಾಟ ಮಾಡಿ, ಏನು ರೈತ ಜಮೀನಿದೆ ಅದು ರೈತರಿಗೆ ಇರಬೇಕು. ಇಂದಿನಿಂದ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲೇ ರೈತ ಅನ್ನದಾತ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ. ಆದ್ರಿಂದ ರೈತನನ್ನ ಉಳಿಸ್ಬೇಕು, ರೈತನನ್ನ ಬೆಳೆಸ್ಬೇಕು, ರೈತನನ್ನ ಬೆಳಗುವಂತೆ ಮಾಡಬೇಕು. ಯಾಕೆಂದ್ರೆ ರೈತ ಇದ್ರೆ ಜನ ಇರ್ತಕ್ಕಂಥದ್ದು, ಇಲ್ಲದೆ ಇದ್ರೆ ಜನ ಇರೋದಕ್ಕಾಗೋದಿಲ್ಲ. ಆದ್ರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು, ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನ ಯಾರೂ ಮುಟ್ಟಬಾರ್ದು, ಯಾರೂ ಕಿತ್ಕೋಬಾರ್ದು, ಅನಾವಶ್ಯಕವಾಗಿ ಒಪ್ಪಿತು ಅದಕ್ಕೆ ಕಾನೂನು ಇಲ್ಲದೇನೆ ಕಿತ್ಕೋಬಹುದು ಅಂತ ಯಾವ ದಡ್ಗುಂಡೆ ಮಗ ಹೇಳಿದ್ರೆ ಏನ್ ಹೇಳೋದು? ಆದ್ರಿಂದ ಇನ್ನೊಬ್ಬ ಆಸ್ತಿನ ಮತ್ತೊಬ್ರು ಕಿತ್ಕೋದು ಅದು ಧರ್ಮ ಅಲ್ಲ. ಈ ವಕ್ತ್ ಅನ್ನೋದು ಏನ್ ಮಾಡಿದರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ತ್ ಮಾಡ್ಲಿನೇ ಇಲ್ಲ ಅನ್ನೋ ತರ ಮಾಡ್ಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ಆಗ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ತರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ.